ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿರೋ ವಿಷಯ ಅಲ್ಲ. ಶ್ರೀಯುತ ಅನ್ವರ್ ಮಾನಪಾಡಿಯವರೇ ಹೇಳಿದ್ದಾರೆ. ಅನ್ವರ್ ಮಾನಪಾಡಿಯವರು ಏನ್ ಹೇಳಿದ್ದಾರೆ, ಶ್ರೀಯುತ ಯಡಿಯೂರಪ್ಪನವರು ಮತ್ತು ಅವ್ರ ಪರವಾಗಿ ಅವರ ಮಗ ಶ್ರೀಯುತ ವಿಜಯೇಂದ್ರ ಅವರು, ನೀವು 150 ಕೋಟಿ ಕೊಡ್ತೇವೆ ನಿಮಗೆ, ಈ ವಿಷಯ ನೀವು ಮಾತಾಡಬಾರ್ದು ಅಂತ ಹೇಳಿ ನನಗೆ ಒತ್ತಡ ಹೇರಿದ್ರು ಅಂತೇಳಿ ಅನ್ವರ್ ಮಾನಪಾಡಿಯವರು ಹೇಳಿರುವಂತಹದ್ದು. ಅನ್ವರ್ ಮಾನಪಾಡಿಯವರು ಬಿಜೆಪಿಯ ಒಬ್ಬ ಪದಾಧಿಕಾರಿ. ಅವರಲ್ಲಿ ಪಕ್ಷದ ಹಿರಿಯ ಹುದ್ದೆಗಳಲ್ಲಿ ಕೆಲಸ ಮಾಡಿದಂಥವರು ಇವತ್ತಿಗೂ ಬಿಜೆಪಿಯ ಪದಾಧಿಕಾರಿ, ಬಿಜೆಪಿಯ ವಕ್ತಾರರಾಗಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಅವರಿಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ರು ಬಿಜೆಪಿಯಲ್ಲಿ. ಹಾಗಾಗಿ ಬಿಜೆಪಿಯ ಒಬ್ಬ ಪ್ರಮುಖ ನಾಯಕ ಅನ್ವರ್ ಮಾನಪಾಡಿಯವರು ಹೇಳಿದ್ದು, ನಿಮ್ಗೆ ಬೇಕಾದ್ರೆ 150 ಕೋಟಿ ಕೊಡ್ತೀವಿ, ಈ ವಿಷಯವನ್ನ ನೀವು ಒತ್ತಡ ಮಾಡಬೇಡಿ ಅಂತ ಹೇಳಿರುವಂತಹದ್ದು. ಈಗ ದಿನ ಬೆಳಿಗ್ಗೆ ಇದ್ರೆ ಸುಳ್ಳು ಆರೋಪಗಳಿಗೆಲ್ಲ ನೋಟಿಸ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯವರೇ ಒಬ್ರು ಆರೋಪ ಮಾಡಿರೋವಾಗ ಇದೇ ಆರೋಪವನ್ನ ಬಹುಶಃ ಬಸವನಗೌಡ ಯತ್ನಾಳ್ ಅವರು ಸಹ ಪರೋಕ್ಷವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಆರೋಪಗಳಿರೋವಾಗ ಸಿಬಿಐನವರು, ಇಡಿ ಅವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಸಿಬಿಐ, ಇಡಿ ಇರೋದು ಬರೀ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡಕ್ಕೆ ಮಾತ್ರನಾ, ಅಥವಾ ಅವ್ರಿಗೇನಾದ್ರೂ ಸಾಂವಿಧಾನಿಕ ಜವಾಬ್ದಾರಿ ಇದ್ರೆ ಇದನ್ನ ತನಿಖೆ ಮಾಡ್ಬೇಕಾಗಿರೋದು ಸಿಬಿಐನವರ ಕರ್ತವ್ಯ ಅನ್ನುವಂತ ವಿಷಯವನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಇದು ನಾವು ಕಾಂಗ್ರೆಸ್ನವ್ರು ಮಾಡ್ತಾ ಇರೋ ಆರೋಪ ಅಲ್ಲ. ಏನ್ ಅನ್ವರ್ ಮಾನಪಾಡಿಯವರು ಹೇಳಿದ್ದಾರೆ, ಬಿಜೆಪಿಯ ನಾಯಕರು ಹೇಳಿದ್ದಾರೆ, ಅದನ್ನ ನಾವು ಪ್ರಶ್ನೆ ಮಾಡಿದೀವಿ ಅಷ್ಟೇ. ಹಾಗಾಗಿ ಇದು ತನಿಖೆ ಆಗ್ಬೇಕು, ಸತ್ಯಾಸತ್ಯತೆ ಏನು ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು. ಬಿಜೆಪಿಯ ಸದಸ್ಯರೇ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಅದರಲ್ಲಿ ಸತ್ಯ ಇಲ್ಲ ಅಲ್ವಾ? ಬಿಜೆಪಿಯವರೇ ಬಿಜೆಪಿಯವ್ರ ಮೇಲೆ ಸತ್ಯ ಇಲ್ಲದೆ ಆರೋಪ ಮಾಡ್ತಾರೆ. ಹಾಗಾದ್ರೆ ಇವೆಲ್ಲ ಪ್ರಶ್ನೆಗಳು ಉದ್ಭವಿಸ್ತವೆ. ಇದಕ್ಕೆ ಉತ್ತರ ಸಿಗ್ಬೇಕಾದ್ರೆ ಒಂದು ತನಿಖೆ ಆಗಬೇಕು ಅನ್ನೋದು ನಮ್ಮ ಎಲ್ಲರ ಆಗ್ರಹ. ಮಾಡ್ಲಿ ಬಿಡಿ, ತನಿಖೆ ಆಗ್ಲಿ. ಇವತ್ತು ಸಿಬಿಐ ತನಿಖೆ ಆಗ್ಲಿ, ಬೇರೆ ತನಿಖೆ ಆಗ್ಲಿ, ಸತ್ಯ ಏನು ಅನ್ನೋದು ಹೊರಗೆ ಬರ್ಬೇಕು. ಬಿಜೆಪಿಯವರು ದಿನ ಬೆಳಿಗ್ಗೆ ಆದ್ರೆ ಸಿಬಿಐ ತನಿಖೆ ಅಂತಾರಲ್ಲ, ಇದ್ರಲ್ಲೂ ತನಿಖೆ ಮಾಡಿಸ್ಲಿ. ಇದೊಂದೇ ಅಲ್ಲ, ಈಗ ಅದಾನಿ ಅವರು 2,500 ಕೋಟಿ ಲಂಚ ಕೊಟ್ಟಿದ್ದಾರೆ ಅಂತ FIR ಆಗಿದೆ ಅಮೆರಿಕಾದಲ್ಲಿ ಅವ್ರ ಮೇಲೆ. ಆದ್ರೆ ಇವತ್ತಿಗೂ ಇಡಿನವರು 2,500 ಕೋಟಿ ಲಂಚ ಕೊಟ್ಟಿರೋದು FIR ಆಗಿದ್ರು ಹೊರದೇಶದಲ್ಲಿ, ನಮ್ ದೇಶದಲ್ಲಿ ಏನೂ ಆಗಿಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದಾರಲ್ಲ. ಅದು ಅಂತವೆಲ್ಲ ಯಾಕೆ ತನಿಖೆ ಆಗ್ಬಾರ್ದು? ಏನು ಕಾಂಗ್ರೆಸ್ ಅವ್ರಿಗೆ ಮಾತ್ರ ನೋಟಿಸು, ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಕೇಸ ಸಿಬಿಐಗೆ, ಇಡಿನವ್ರಿಗೆ? ಇವ್ಯಾವು ಅವ್ರ ಕಣ್ಣಿಗೆ ಕಾಣೋದಿಲ್ವಾ? ಇದನ್ನೆಲ್ಲ ಯಾಕೆ ಅವ್ರು ತನಿಖೆ ಮಾಡ್ತಾ ಇಲ್ಲ?